ನೆಕ್ಸ್ಟು ನಮ್ಮ ಆಟೋ ಅಣ್ಣ ಎಲ್ಲಿ ಹೇಳ್ತಾರೋ ಅಲ್ಲಿ. ಓಕೆ ಬ್ರೋ. ಈಗ ನಾವು ಟ್ರಾವೆಲ್ ಬೆಳಗ್ಗೆನೆ ನಾನು ನಾಮ ಹಾಸ್ಕೊಂಡು ಇವನ ಜೊತೆ ಸೀದಾ ನಾವಿಬ್ಬರು ನಡ್ಕೊಂಡು ಹೋಗಿದ್ದೆ ಮಂತ್ರಾಲಯದ ಮುಖ್ಯದ್ವಾರದ ಹತ್ರ. ಮಂತ್ರಾಲಯದ ಮುಖ್ಯದ್ವಾರದ ಹತ್ರ ನಡ್ಕೊಂಡು ಸೀದಾ ದೇವಸ್ಥಾನದೊಳಗೆ ಹೋದೋ. ಅಲ್ಲಿ ಹಂಗೆ ದರ್ಶನ ಮಾಡೋಣ ಅಂತ ದರ್ಶನಕ್ಕೆ ಹೋದೋ. ಹಂಗೆ ಅಲ್ಲಿ ಕ್ಯೂ ಜಾಸ್ತಿನೇ ಇತ್ತು. ಆ ಕ್ಯೂ ಅಲ್ಲಿ ನಾವು ದರ್ಶನ ಮುಗಿಸ್ಕೊಂಡು ಎಲ್ಲ ಮುಗಿಸ್ಕೊಂಡು ಆಚೆ ಬಂದರೆ ಇಲ್ಲಿ ಚಿಕ್ಕರಾಯರು ಬೇರೆ ಇದ್ದರು. ಹಂಗೆ ಸೀದಾ ಈಚೆ ಬಂದ. ಈಚೆ ಅಲ್ಲೇ ಹಸಗಳಿದ್ದು. ಹಸಗಳು ನೋಡ್ಕೊಂಡು ನಮ್ಮ ಫ್ರೆಂಡ್ ಫೋಟೋ ತಗೊಂಡ. ಅದನ್ನು ಸ್ವಲ್ಪ ನೋಡಿಕೊಂಡು ಆಚೆ ಬಂದು. ಆಚೆ ಅಲ್ಲಿ ಆಟೋ ನಿಂತಿತ್ತು. ನಾವು ಆಟೋ ಹತ್ಕೊಂಡು ಸೀದಾ ಬಂದಿತ್ತೆ ಅಭಯ ಆಂಜನೇಯ ದೇವಸ್ಥಾನದ ಹತ್ರ. ಯಾವ್ದಲ್ಲ ಈ ದೇವಸ್ಥಾನ? ಇದು ಅಭಯ ಆಂಜನೇಯ. ಅಭಯ ಆಂಜನೇಯ ಅಷ್ಟೇ ಆಯ್ತು. ಇವಾಗ ನಾವು ಸೀದಾ ಬಂದಿದ್ದೆ ಅಭಯ ಆಂಜನೇಯ ದೇವಸ್ಥಾನಕ್ಕೆ ಬಂದಿದ್ದೀವಿ. ನೆಕ್ಸ್ಟ್ ಎಲ್ಲಿ ಹೋಗ್ತಾ ಇರೋದು? ನೆಕ್ಸ್ಟು ಆಟೋದ ಅಣ್ಣ ಇಲ್ಲಿ ಕರ್ಕೊಂಡು ಹೋಗ್ತಾರೋ ಅಲ್ಲಿ. ಓಕೆ, ದರ್ಶನ ಎಲ್ಲ ಮುಗಿಸಿತಾಯ್ತು. ನಮ್ಮ ಮಾತಾಡೋಣ ಬಂದರು. ಅಣ್ಣ ನೆಕ್ಸ್ಟ್ ಎಲ್ಲಿ? ಪಂಚಮುಖಿ. ಓಕೆ, ನೆಕ್ಸ್ಟ್ ಪಂಚಮುಖಿ ಹೋಗೋಣ ಬನ್ನಿ. ಈಗ ಅಭಯ ಆಂಜನೇಯ ಗೊತ್ತಾ? ಈಗ ಸೀದಾ ನಾವು ಹೊಟ್ಟಿರೋದು ಎಲ್ಲಿ ಡ್ರೈವರ್ ಅಣ್ಣ? ಪಂಚಮುಖಿ ಆಂಜನೇಯ ಹೊಟ್ಟಿದ್ದೀವಿ. ಅಲ್ಲಿ ಆಟೋದಲ್ಲಿ ಸ್ವಲ್ಪ ಡೀಸೆಲ್ ಕಮ್ಮಿ ಇತ್ತು ಅಂತ ಡೀಸೆಲ್ ಹಾಕ್ಸ್ಕೊಳ್ಳೋಣ ಅಂತ ಪೆಟ್ರೋಲ್ ಬಂಕ್ ಹತ್ರ ನಿಲ್ಲಿಸಿದ್ರು ನಮ್ಮ ಆಟೋ ಅಣ್ಣ. ಅಲ್ಲಿ ಅಣ್ಣ ವಿಡಿಯೋ ಮಾಡು ಅಂದರು. ಆವತ್ತು ಇವರ ಮುಖದಲ್ಲಿ ಒಂದು ತೇಜಸ್ಸನ್ನು ನೋಡಿದೆ. ಏನನ್ನು ಸಾಧಿಸಿರೋ ಸಂತೋಷ ಇವರ ಮುಖದಲ್ಲಿ ತೇಲಾಡ್ತಾ ಇರೋದನ್ನ ಗಮನಿಸಿದೆ. A few moments later. ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಈಗ ನಾವು ಬಂದಿರೋ ಪಂಚಮುಖಿ ಆಂಜನೇಯ ಬಂದಿದ್ದೀವಿ. ಪಂಚಮುಖಿ ಆಂಜನೇಯ ದೊಡ್ಡ ಹೋಗೋಣ ಅಂದರೆ ಅಲ್ಲರ ಜನ ಸಾಗರ ತುಂಬ ಐತೆ. ನೆಕ್ಸ್ಟು ನಮ್ಮ ಆಟೋ ಅಣ್ಣ ಎಲ್ಲಿ ಹೇಳ್ತಾರೋ ಅಲ್ಲಿ. ಓಕೆ ಬ್ರೋ. ಇವಾಗ ನಾವು ಇದು ಬಿಚ್ಚಾಲೆ. ಈ ಬೈಕ್ ನಾವು ಬಿಚ್ಚಾಲೆಗೆ ಎಂಟ್ರಿ ಹೆಂಗೆ? ಬಿಚ್ಚಾಲೆ ದೇವಸ್ಥಾನಕ್ಕೆ ಹೋಗೋಣ ಈಗ. ಬಿಚ್ಚಾಲೆ ಡ್ಯಾಮ್ ಗೈಸ್ ಇದು. ಯಾವ ನದಿ ಅಣ್ಣ ಇದು? ಗೊತ್ತಿಲ್ಲ. ನಾನು ಬಿಚ್ಚಾಲೆ ಡ್ಯಾಮ್ ಅಂತಾನೆ ಹೆಸರಿಕ್ಕಿದೆ. ಗುಡಿ ಬಗ್ಗೆ ಮಾಹಿತಿ ಗೊತ್ತಾ ಗೊತ್ತಿಲ್ವಾ? ಹೇಳ್ಬೇಕಾ? ಈ ಊರ ಹೆಸರು ಬಂದು ಬಿಚ್ಚಾಲೆ ಅಂತ ಕರೀತಾರ. ಹಳೆ ಹೆಸರು ಬಿಚ್ಚಾಲೆ, ಇವಾಗ ಬಿಚ್ಚಾಲೆ ಅಂತ ಆಗಿದೆ. ಮಂತ್ರಾಲಯಕ್ಕೆ ಹೋಗಿ ಬಂದ್ರ ನೀವೆಲ್ಲಾರು? ಮಂತ್ರಾಲಯದ ಹಳೆ ಹೆಸರು ಮಾಂಚಾಲೆ, ಇವಾಗ ಮಂತ್ರಾಲಯ ಅಂತ ಆಗಿದೆ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ಮಂತ್ರ ಕೇಳಿದಿರಲ್ವಾ? ಆ ಮಂತ್ರ ಶುರುವಾಗಿದಂತಹ ಸ್ಥಳ ಜಾಗ ಇದು. ಆ ಮಂತ್ರ ಬರೆದಿದ್ದು ಮಹಾನುಭಾವರೇ ಅಪ್ಪಣ್ಣಾಚಾರವರು. ಅಪ್ಪಣ್ಣಾಚಾರವರು ಯಾರು ಅಂದ್ರೆ ರಾಘವೇಂದ್ರ ಸ್ವಾಮಿಗಳವರ ಶಿಷ್ಯರು. ಅವರ ಹುಟ್ಟಿದಂತಹ ಸ್ಥಳ ಇದೇ ಊರಲ್ಲಿ. ರಾಘವೇಂದ್ರ ಸ್ವಾಮಿಗಳವರು ಅವರ ಮಂತ್ರಾಲಯಕ್ಕೆ ಹೋಗ್ತಿನ ಮುಂಚೆ 13 ವರ್ಷ ಕಾಲ ರಾಘವೇಂದ್ರ ಸ್ವಾಮಿಗಳವರು ಇದೇ ಕ್ಷೇತ್ರದಲ್ಲಿ ಇದ್ದಿದ್ದು. ಅವರಲ್ಲಿ ಇರೋ ಕಾಲದಲ್ಲಿ
ನಿಮಗೆ ಎದುರುಗಡೆ ಬೃಂದಾವನ ಕಾಣಿಸ್ತಿದ್ದಾರೆ ಎಲ್ಲರಿಗೂ. ಇರುವ ಬೃಂದಾವನಕ್ಕೆ ನೀವೆಲ್ಲ ಏನಂತ ಕರೀತೀರಿ? ಜೀವ ಸಮಾಧಿ, ರಾಯರು ಐಕ್ಯ ಆಗಿದ್ದಂತೀರೇನೋ ಕರೀತೀರಿ. ಯಾರು ಹಾಗೆ ಕರಿಬಾರದು. ಮೂಲ ಬೃಂದಾವನ ಅಂತ ಕರೀಬೇಕು. ಏನಂತ ಕರೀಬೇಕು? ರಾಯರ ಬೃಂದಾವನ ಆಗ್ಬೇಕಾದ್ರೆ ಒಂದು ಮಾತು ಹೇಳಿ ಬೃಂದಾವನ ಆಗ್ತಾರೆ. 700 ವರ್ಷ 700 years ನಾನು ಜೀವಂತವಾಗಿರ್ತೀನಿ ಅಂತ ಹೇಳಿ ಅವರು ಬೃಂದಾವನ ಆಗಿದ್ದು. ವರ್ಷಕ್ಕೆ ಒಂದು ಸಲ ರಾಘವೇಂದ್ರ ಸ್ವಾಮಿಗಳವರ ಬೃಂದಾವನ ಆಗಿದ್ದ ದಿವಸ ಆಗಸ್ಟ್ ತಿಂಗಳಲ್ಲಿ ರಾಯರ ಆರಾಧನೆ ಬರ್ತದೆ. ರಾಯರ ಆರಾಧನೆ ಅಂದ್ರೆ ರಾಯರ ಬೃಂದಾವನ ಆಗಿದ್ದ ದಿವಸ. ಮೊನ್ನೆ ಆಗಸ್ಟ್ ತಿಂಗಳಿಗೆ ರಾಯರ ಆರಾಧನೆ ಆಯ್ತು. ಎಷ್ಟನೇ ಆರಾಧನೆ ಅದು? ರಾಯರ ಬೃಂದಾವನ ಆಗಿ ಮೊನ್ನೆ ಆಗಸ್ಟ್ ತಿಂಗಳಿಗೆ 354 ವರ್ಷ ಆಯ್ತು. 354 years ಆಯ್ತು. ಅವ್ರು ಇನ್ನ 346 ವರ್ಷ ಜೀವಂತವಾಗಿರ್ತಾರೆ ಈ ಕಲಿಯುಗದಲ್ಲಿ. ಯಾರು ನನ್ನ ಕ್ಷೇತ್ರಕ್ಕೆ ಬಂದು ಅವರ ಇಷ್ಟಾರ್ಥ ಸಿದ್ಧಿ, ಯಾರು ಕಷ್ಟ ಅಂತ ಬಂದು ನನ್ನ ಹತ್ರ ಅವ್ರ ಸಂಕಲ್ಪ ಮಾಡ್ಕೊಂತಾರ, ಕೇಳ್ಕೊಂತಾರೋ ಅವರ ಕೇಳುವಂತಹ ಕೊಳ್ಳಿಕ್ಕೆ ಲೋಕ ಕಲ್ಯಾಣಕ್ಕೋಸ್ಕರ ಮನಸ್ಸಲ್ಲಿ ಮನಸ್ಸಂಕಲ್ಪ ಸಿದ್ಧಿರಸ್ತು ಎಲ್ಲರಿಗೆ ನಾನು ಅನುಗ್ರಹ ಮಾಡ್ತೀನಿ ಅಂತ ಹೇಳಿ ನಿಮ್ಮಕ್ಕೋಸ್ಕರ ನಮ್ಮಕ್ಕೋಸ್ಕರವಾಗಿ ಅವರು ತ್ಯಾಗ ಮಾಡಿ ಬೃಂದಾವನ ಆಗಿದ್ದು. ಇದಾದ್ಮೇಲೆ ಹೇಳ್ರಿ ನೀವೇ. ತಮ್ಮ ಆಟೋ ಅಣ್ಣನ್ ಕೇಳಬೇಕು ಗೈಸ್. ಆಟೋ ಅಣ್ಣನ್ ಕೇಳ್ಬೇಕು. ನಿಮ್ಗೆ ಟ್ರಿಪ್ ಬಂದಿರೋದು ಹೇಗೆ ಅನಿಸ್ತಾ ಇದೆ? ಟ್ರಿಪ್ ಬಂದಿರೋದು ಖುಷಿ ಅನಿಸ್ತಿದೆ ನೋಡ್ರಿ. ಬಿಸಿಲು ಕ್ರೌಡ್ ತುಂಬಾ ಇದೆಯಲ್ಲ. ಮಿಸ್ಟರ್ ಸೂರಿ ನೀವೇ ಕೇಳ್ರಿ ಏನು ಅಂತ ಗೈಸ್. ಸೂರ್ಯನ ಏನು ಕೇಳ್ತೀರಾ? ತುಂಬಾ ಬಿಸಿಲಿದೆ ಅಂತೀಯಲ್ಲ. ಇಲ್ಲ ಕಾಯಿನ್ಗಳು ಹಾಕೋರು ಒಳಗಡೆ. ಅದೇನೋ ನಂಗೂ ಗೊತ್ತಿಲ್ಲ ಗೈಸ್. ಏನೋ ಬೆಲ್ಲ ಬಾಳೆಹಣ್ಣು ಅಂತಾರೆ, ನಂಗೂ ಗೊತ್ತಿಲ್ಲ ಸರಿಯಾಗಿ. ಏನು ಬಿಚ್ಚಲಮ್ಮನ ದೇವಸ್ಥಾನದಲ್ಲಿ ಕೊಟ್ಟಿರಿ, ಇವ್ನು ಮೊಬೈಲ್ ಗಂಟ್ಸ್ಕೊಂಡು ನೋಡ್ರಿ. ಮತ್ತೆ ಸಂಜೆ ರಾಯರ್ ಮಾಡ್ತತ್ರ ಬಂದು ಕೊನೆವರೆಗೂ ನೆನಪಿಡುವೆ ಈ ರಾತ್ರಿಯ. ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ, ತುಂಬ ಇಷ್ಟ ಆಗಿರೋ ಸಬ್ಸ್ಕ್ರೈಬ್ ಮಾಡಿ ಗೈಸ್. ಓಕೆ ಗೈಸ್, ಬಾಯ್.